ಪೆಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರ ದಾಳಿಯನ್ನು ಭಾರತ ಬಹಳ ಗಂಭೀರವಾಗಿ ಪರಿಗಣಿಸಿ ಆಪರೇಷನ್ ಸಿಂಧೂರ್ ಹೇಳ್ತಕ್ಕಂತಹ ಯುದ್ಧದ ಮುಖಾಂತರ ಪಾಕಿಸ್ತಾನದ ಉಗ್ರ ನೆಲಬೀಡಿಗೆ ಗಂಭೀರವಾಗಿರತಕ್ಕಂತಹ ಕ್ಷಿಪಣಿಗಳನ್ನು ಇವತ್ತು ಹಾಕುವ ಮುಖೇನ ಭಾರತ ಯಾವುದೇ ಸನ್ನಿಗ್ಧ ಪರಿಸ್ಥಿತಿಯನ್ನು ಎದುರಿಸಿ ಅದನ್ನು ಪ್ರತ್ಯುತ್ತರ ನೀಡುವಂತಹ ಸನ್ನಿವೇಶಕ್ಕೆ ಸಜ್ಜಿದೆ ಹೇಳ್ತಕ್ಕಂಥದ್ದನ್ನು ಇವತ್ತು ಸಾಧಿಸಿ ತೋರಿಸಿದೆ. ಈ ವಿಷಯವನ್ನು ಪುಲ್ವಾಮಾ ಘಟನೆ ಯಾವಾಗ ನಡೆದಿತ್ತು ಆ ಸಂದರ್ಭದಲ್ಲೇ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು. ಅದು ನಡೆದಿದ್ರೆ ಇವತ್ತು ಪೆಹಲ್ಗಾಮ್ನವರೆಗೆ ಈ ಸನ್ನಿಗ್ಧ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಈಗಲಾದರೂ ಈ ಒಂದು ಉತ್ತರವನ್ನು ಕೊಟ್ಟಿರತಕ್ಕಂಥ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಇನ್ನು ಮುಂದೆ ಭಾರತದ ಯಾವುದೇ ಆಂತರಿಕ ವಿಚಾರಕ್ಕೆ ಅಪಾಯಕಾರಿಯ ನೆಲಗಟ್ಟನ್ನು ಮುಂದುವರಿಸಕ್ಕೆ ಹೋಗುವಂತಹ ಸನ್ನಿವೇಶದಲ್ಲಿ ಇನ್ನು ಮತ್ತೊಮ್ಮೆ ಆಲೋಚನೆ ಮಾಡುತ್ತೆ ಎಂಬುದು ಇವತ್ತು ಅಕ್ಷಮ್ಯ ಸಂತೋಷದ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಇದು ಮಾತ್ರ ಅಲ್ಲ, ಇವತ್ತು ನಮ್ಮ ಸೈನ್ಯ, ಆ ಸೈನ್ಯದ ದಂಡಾಧಿಕಾರಿಗಳು ಅವರು ತೋಡಿರ್ತಕ್ಕಂತಹ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳಿರ್ತಕ್ಕಂತಹ ಅವರ ಬದ್ಧತೆ ಹಾಗೂ ರಾಷ್ಟ್ರ ಬದ್ಧತೆ, ಅದೇ ರೀತಿಯಲ್ಲಿ ಅವರ ಧೈರ್ಯವನ್ನು ಇವತ್ತು ಸಮರ್ಥವಾಗಿ ಇವತ್ತು ನಿಭಾಯಿಸಿದ್ದಾರೆ. ಇದರಿಂದ ಭಾರತದ ಜನತೆಗೆ ಇವತ್ತು ಹೆಚ್ಚಿನ ಶಕ್ತಿಯೂ ಕೂಡ ಬಂದಿದೆ, ಅದೇ ರೀತಿಯಲ್ಲಿ ಧೈರ್ಯವೂ ಕೂಡ ಬಂದಿದೆ. ಈ ಒಂದು ಸನ್ನಿವೇಶವನ್ನು ನಾವೆಲ್ಲರೂ ಭಾರತೀಯರಾಗಿ ಇದನ್ನು ಒಕ್ಕರಿನಿಂದ ಇದನ್ನು ಎತ್ತಿ ಸಂಭ್ರಮದ ಈ ಒಂದು ಸುಗ್ಗಿಯ ಪರಿಸ್ಥಿತಿಯಲ್ಲಿ ಇವತ್ತು ಪವಿತ್ರವಾಗಿರ್ತಕ್ಕಂತಹ ಮಸೀದಿಯ ಆವರಣದಲ್ಲಿಯೂ ಕೂಡ ಇವತ್ತು ಭಾರತದ ಜನತೆಗೆ, ಭಾರತದ ಸೌಹಾರ್ದತೆಗೆ, ಭಾರತದ ಸೈನಿಕರಿಗೆ, ಅದೇ ರೀತಿಯ ಇಲ್ಲಿಯ ಒಂದು ಗಂಭೀರ ಒಂದು ಪಕ್ಷಾತೀತವಾಗಿರ್ತಕ್ಕಂತಹ ರಾಜಕೀಯ ಒಗ್ಗಟ್ಟಿಗೂ ಕೂಡ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ಶ್ಲಾಘಿಸಿದ್ದೇವೆ. ಅದೇ ರೀತಿಯಲ್ಲಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ದೇವೆ. ಇನ್ನು ಮುಂದಕ್ಕೆ ಕೂಡ ಈ ರೀತಿಯ ಒಂದು ಸೌಹಾರ್ದ ಪರಂಪರೆ ಭಾರತದಲ್ಲಿ ನೆಲಬೀಡಾಗಿ ಮುಂದುವರಿಯಲಿ. ಈ ಸೌಹಾರ್ದ ಪರಂಪರೆಯಲ್ಲಿ ಪ್ರತ್ಯುತ್ತರ ಖಂಡಿತವಾಗಿ ದೇಶಕ್ಕೆ ವಿಜಯನ ತಂದುಕೊಡುತ್ತೆ ಹೇಳ್ತಕ್ಕಂಥ ಸನ್ನಿವೇಶವನ್ನು ಈ ಸಂದರ್ಭದಲ್ಲಿ ಮೆಲುಕು ಹಾಕ್ತಾ ಇದ್ದೀವಿ.